ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂಗ್ಲೆಂಡ್ ವಿರುದ್ಧದ ಓಡಿಐ ಸರಣಿ ಪಂದ್ಯಕ್ಕೆ ವಿರಾಟ್ ಕೊಹ್ಲಿ ಅವರು ಆಯ್ಕೆ ಆದ್ರೂ ಕೂಡ ಇವರು 100% ಈ ಒಂದು ಇಂಗ್ಲೆಂಡ್ ವಿರುದ್ಧದ ಸರಣಿ ಪಂದ್ಯದೊಳಗೆ ಆಡ್ತಾರೋ ಇಲ್ಲ ಅನ್ನುವಂಥದ್ದು ಬಹಳ ಅಂದ್ರೆ ಬಹಳ ಅಭಿಮಾನಿಗಳಿಗೆ ಕನ್ಫ್ಯೂಷನ್ ಇತ್ತು. ಯಾಕಂದ್ರೆ ನೋಡಿ, ವಿರಾಟ್ ಕೊಹ್ಲಿ ಅವರ ಹೆಸರನ್ನ ಈ ಒಂದು ನಮ್ಮ ಟೀಮ್ ಇಂಡಿಯಾದ ಸ್ಕ್ವಾಡ್ ಒಳಗೆ ಏನೋ ಅನೌನ್ಸ್ಮೆಂಟ್ ಮಾಡಿದ್ರು. ಆದ್ರೆ ಅನೌನ್ಸ್ಮೆಂಟ್ ಮಾಡುವಂತ ಸಂದರ್ಭದೊಳಗ ವಿರಾಟ್ ಕೊಹ್ಲಿ ಅವರ ಹೆಸರಿನ ಮುಂದ ಒಂದು ಸ್ಟಾರ್ ಮಾರ್ಕ್ ಅನ್ನ ಇಟ್ಟಿದ್ರು. ಇದನ್ನ ಯಾಕಪ್ಪ ಅಂದ್ರ ವಿರಾಟ್ ಕೊಹ್ಲಿ ಅವರು ಇನ್ನೂ ಇಂಜುರಿ ಒಳಗದಾರ. ಈ ಒಂದು ಪ್ಲೇಯರ್ ಏನಾದ್ರು ಈ ಒಂದು ಇಂಗ್ಲೆಂಡ್ ವಿರುದ್ಧದ ಸರಣಿ ಪಂದ್ಯ ಅನ್ನೋದ್ರೊಳಗ ಈ ಒಂದು ಇಂಜುರಿಯಿಂದ ರಿಕವರಿ ಆಗ್ಲಿಕ್ಕಪ್ಪ ಅಂದ್ರ ಆ ಒಂದು ಪ್ಲೇಯರ್ ಬದಲಾಗಿ ನಾವು ಮತ್ತೊಂದು ಪ್ಲೇಯರ್ ಅನ್ನ ನಾವು ಟೀಮ್ ಒಳಗ ತಗೊಳ್ತೀವಿ ಅನ್ನುವಂತ ಒಂದು ಗುರುತಾಗಿ ಆ ಒಂದು ಸ್ಟಾರ್ ಮಾರ್ಕ್ ಅನ್ನ ವಿರಾಟ್ ಕೊಹ್ಲಿ ಅವರ ಹೆಸರಿನ ಮುಂದೆ ಇಟ್ಟಿದ್ರು. ಆದ್ರೆ ಮೊನ್ನೆ ಜೂನ್ 22ನೇ ತಾರೀಕಿಗೆ ವಿರಾಟ್ ಕೊಹ್ಲಿ ಅವರಿಗೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅನ್ನ ಕರೆದಿದ್ರು. ಎಲ್ಲಾ ಫಿಸಿಕಲ್ ಟೆಸ್ಟ್ ಗಳನ್ನು ಕೂಡ ಕೊಟ್ಟು ಅವ್ರು ಎಲ್ಲದರೊಳಗೂ ಕೂಡ ನಾನು ಫಿಟ್ ಅದೀನಿ ಅಂತೇಳಿ ಪ್ರೂವ್ ಮಾಡ್ಕೊಂಡ ಈ ಇಂಗ್ಲೆಂಡ್ ವಿರುದ್ಧದ ODI ಸರಣಿ ಪಂದ್ಯಕ್ಕ ಅವರು ಗ್ರೀನ್ ಸಿಗ್ನಲ್ ಅನ್ನ ಪಡ್ಕೊಂಡ್ರೆ ಇದು ಎಷ್ಟೋ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಂತ ಒಂದು ಅಪ್ಡೇಟ್. ಯಾಕಂದ್ರೆ ವಿರಾಟ್ ಕೊಹ್ಲಿ ಮತ್ತ ಈ ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ನೋಡ್ಬೇಕಪ್ಪ ಅಂದ್ರೆ ಅಪರೂಪದೊಳಗ ಅಪರೂಪ ಆಗೈತಿ. ಯಾಕಂದ್ರೆ ನೋಡ್ರಿ, ಎರಡೂ ಪ್ಲೇಯರ್ಸ್ ಗಳು ಟೆಸ್ಟ್ ಮತ್ತು T20 ಪಂದ್ಯಗಳಿಗೆ ಅವರು ವಿದಾಯವನ್ನ ಹೇಳ್ಯಾರ. ಇನ್ನು ಆಡುವಂತದ್ದ ಈ ಒಂದು ODI ಸರಣಿ ಪಂದ್ಯಗಳನ್ನ ಆಡ್ತಾರ. ಅದನ್ನು ಬಿಟ್ರಪ್ಪ ಅಂದ್ರೆ IPL ಪಂದ್ಯಗಳನ್ನ ಆಡ್ತಾರ. ಇವರು ಬ್ಯಾಟಿಂಗ್ ನೋಡ್ಬೇಕಪ್ಪ ಅಂದ್ರೆ ಒಂದು ODI ಸರಣಿ ಪಂದ್ಯಗಳಾದ್ರೂ ಬರ್ಬೇಕು, ಇಲ್ಲಪ್ಪ ಅಂದ್ರೆ IPL ಪಂದ್ಯಗಳು ಬರ್ಬೇಕು. ಅಲ್ಲಿ ಮಾತ್ರ ಇವರ ಒಂದು ಬ್ಯಾಟಿಂಗ್ ಅನ್ನ ನೋಡೋದಕ್ಕೆ ನಮಗೆ ಅವಕಾಶ ಇರ್ತೈತಿ. ಹಿಂಗಾಗಿ ಮೊನ್ನೆ ಅಫ್ಘಾನಿಸ್ತಾನ ವಿರುದ್ಧದ ಸರಣಿ ಪಂದ್ಯಗಳನ್ನು ಕೂಡ ನಮ್ಮ ವಿರಾಟ್ ಕೊಹ್ಲಿ ಅವರು ಮಿಸ್ ಮಾಡ್ಕೊಂಡಿದ್ರು. ಹಿಂಗಾಗಿ ನೆಕ್ಸ್ಟ್ ಇಂಗ್ಲೆಂಡ್ ವಿರುದ್ಧದ ಸರಣಿ ಪಂದ್ಯಗಳನ್ನಾದ್ರೂ ಆಡ್ಲಿ ಅಂತೇಳಿ ಎಲ್ಲಾ ಅಭಿಮಾನಿಗಳು ಕೂಡ ಆಸೆ ಪಟ್ಟಿದ್ರು. ಅವರ ಆಶಯದಂತೆ ಈಗ ನಮ್ಮ ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟ್ ಇಂಗ್ಲೆಂಡ್ ವಿರುದ್ಧದ ODI ಸರಣಿ ಪಂದ್ಯದೊಳಗ 100% ಆಡ್ತಾರೆ. ಇನ್ನು ಅಪ್ಡೇಟ್ ನಂಬರ್ 2, IPL 2027ಕ್ಕೆ ಸಂಬಂಧಪಟ್ಟಂಗ ಬಹಳ ಅಂದ್ರೆ ಬಹಳ ಟ್ರೇಡ್ ಅಪ್ಡೇಟ್ಸ್ ಗಳು ಬರಾಕತ್ತವ. ಅದ್ರೊಳಗೆ ಒಂದು ಟ್ರೇಡ್ ಅಂತೂ ಕನ್ಫರ್ಮ್ ಆಯ್ತು. ಲಕ್ನೋ ಸೂಪರ್ ಜೈಂಟ್ಸ್ ತಂಡದಿಂದ ರಿಷಬ್ ಪಂತ್ ಅವರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಕೊಟ್ಟು, ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಿಂದ ಕುಲ್ದೀಪ್ ಯಾದವ್ ಅವರನ್ನ ಲಕ್ನೋ ಸೂಪರ್ ಜೈಂಟ್ಸ್ ತಂಡದವರು ಟ್ರೇಡ್ ಮಾಡ್ಕೊಂಡ್ರ. ಇದ್ರೊಳಗ ಒಂದ್ ಸ್ವಲ್ಪ ಬದಲಾವಣೆ ಏನಪ್ಪಾ ಅಂದ್ರ, ರಿಷಬ್ ಪಂತ್ ಅವರು ಕಳೆದ 2 ವರ್ಷಗಳಿಂದ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ 27 ಕೋಟಿ ರೂಪಾಯಿಗೆ ಆಡ್ತಿದ್ರು. ಆದ್ರೆ ಇಷ್ಟೊಂದು ಅಮೌಂಟ್ ಅನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದವರು ಕೊಡೋದಕ್ಕೆ ಆಗಂಗಿಲ್ಲ. ನಾವು 15 ಕೋಟಿ ರೂಪಾಯಿಯನ್ನ ರಿಷಬ್ ಪಂತ್ ಅವರಿಗೆ ಕೊಡ್ತೀವಿ ಅಂತೇಳಿ ಒಟ್ಟಾರೆಯಾಗಿ 2 ತಂಡಗಳು ಒಪ್ಪಂದವನ್ನ ಮಾಡಿಕೊಂಡು ಅದಕ್ಕೆ ರಿಷಬ್ ಪಂತ್ ಅವರು ಕೂಡ ಒಪ್ಕೊಂಡು 15 ಕೋಟಿ ರೂಪಾಯಿಗೆ ಈಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ರಿಷಬ್ ಪಂತ್ ಅವರು ಸೇರ್ಕೊಂಡಾರ. ಮತ್ತೆ 13.5 ಕೋಟಿ ರೂಪಾಯಿಗೆ ಹಿಂದಿನ ವರ್ಷನೂ ಕೂಡ ಅಷ್ಟೇ ಅಮೌಂಟಿಗೆ ಈ ಕುಲ್ದೀಪ್ ಯಾದವ್ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ಆಡಿದ್ರು. ಈ ವರ್ಷ ಟ್ರೇಡ್ ಆದ್ರೂ ಕೂಡ ಅಷ್ಟೇ ಅಮೌಂಟ್ ಅನ್ನ ಅವರು ಲಕ್ನೋ ಸೂಪರ್ ಜೈಂಟ್ಸ್ ಅವರು ಈಗ ಕುಲ್ದೀಪ್ ಯಾದವ್ ಅವರಿಗೆ ಕೊಡ್ತಾರ. ಈ ಒಂದು ಟ್ರೇಡ್ ಅಂತೂ ಈಗ ಕನ್ಫರ್ಮ್ ಆಗೈತಿ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ರಿಷಬ್ ಪಂತ್ ಮತ್ತೆ ಈ ಕಡೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಕುಲ್ದೀಪ್ ಯಾದವ್ ಅವರು ಟ್ರೇಡ್ ಆಗ್ಯಾರ. ಇನ್ನು ಅಪ್ಡೇಟ್ ನಂಬರ್ 3, ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ಬಗ್ಗೆ ಬಹಳ ಅಂದ್ರೆ ಬಹಳ ಅಪ್ಡೇಟ್ಸ್ ಗಳು ಬರಾಕತ್ತವ. ನೋಡ್ರಿ, ಸ್ಟಾರ್ಟಿಂಗ್ ಒಳಗೆ ಏನು ಸುದ್ದಿ ಇತ್ತು, ನಮ್ಮ RCB ತಂಡದವರು ಅವರನ್ನ ಪರ್ಸನಲ್ ಆಗಿ ಮೀಟ್ ಆಗಿ, ಅಂದ್ರೆ ನಮ್ಮ ಹೆಡ್ ಕೋಚ್ ಆಗಿರುವಂತ ಹ್ಯಾಂಡಿ ಫ್ಲವರ್ ಮತ್ತು ಇಲ್ಲಿ ದಿನೇಶ್ ಕಾರ್ತಿಕ್ ಅವರು ಇಬ್ರು ಕೂಡ ಅವರನ್ನ ಪರ್ಸನಲ್ ಆಗಿ ಮೀಟ್ ಆಗಿ ನಮ್ಮ RCB ತಂಡಕ್ಕೆ ಅವರನ್ನ ತಗೊಳ್ಳೋದಕ್ಕೆ ಬಹಳ ಅಂದ್ರೆ ಬಹಳ ಚರ್ಚೆಯನ್ನ ನಡೆಸ್ಯಾರ ಅಂತೇಳಿ ಸ್ಟಾರ್ಟಿಂಗ್ ಅಪ್ಡೇಟ್ಸ್ ಗಳಿದ್ದು. ಬರ್ತಾ ಬರ್ತಾ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಅವರು ಟ್ರೇಡ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದಾವ ಅಂತೇಳಿ ಅಪ್ಡೇಟ್ಸ್ ಗಳು ಬಂತು. ಈಗ ಸದ್ಯದ ಮಟ್ಟಿಗೆ ಬರ್ತಾ ಇರುವಂತ ಒಂದು ಅಪ್ಡೇಟ್ಸ್ ಗಳ ಪ್ರಕಾರ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಇವು ಹಾರ್ದಿಕ್ ಪಾಂಡ್ಯ ಅವರನ್ನ ಟೀಮ್ಗೆ ತಗೊಳ್ಳೋದಕ್ಕೆ ಇಂಟ್ರೆಸ್ಟ್ ತೋರ್ಸಾಗ್ತಿಲ್ಲ ಅಂತೇಳಿ ಅಪ್ಡೇಟ್ಸ್ ಗಳು ಬರಾಗ್ತವ. ಇನ್ನ ಮತ್ತೆ ನೋಡ್ರಿ, ಕಳೆದ ಒಂದು 2-3 ದಿನಗಳಿಂದ ಯಶಸ್ವಿ ಜೈಸ್ವಾಲ್ ಅವರನ್ನ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕೊಟ್ಟು, ಮುಂಬೈ ಇಂಡಿಯನ್ಸ್ ತಂಡದಿಂದ ರಾಜಸ್ಥಾನ್ ರಾಯಲ್ಸ್ ತಂಡದವರು ಈ ಹಾರ್ದಿಕ್ ಪಾಂಡ್ಯ ಅವರನ್ನ ಟ್ರೇಡ್ ಮಾಡ್ಕೊಳ್ಳುವಂತ ಒಂದು ವಿಚಾರದೊಳಗ ಬಹಳ ಇಂಟ್ರೆಸ್ಟ್ ತೋರ್ಸಾಗ್ತಾರ ಅಂತೇಳಿ ಒಂದಿಷ್ಟು ಅಪ್ಡೇಟ್ಸ್ ಗಳಿದ್ದು. ಆದ್ರೆ ಈಗ ಇವತ್ತು ಬಂದಿರುವಂತಹ ಒಂದು ಅಪ್ಡೇಟ್ ಪ್ರಕಾರ ಮತ್ತೆ KKR ಅವರು ಕೂಡ ಇವರ ಮ್ಯಾಗ ಇಂಟ್ರೆಸ್ಟ್ ಅನ್ನ ತೋರ್ಸಾಗ್ತಾರ ಅನ್ನುವಂತ ಅಪ್ಡೇಟ್ಸ್ ಗಳು ಬರಾಗತ್ತವ. ಹಿಂಗಾಗಿ ಹಾರ್ದಿಕ್ ಪಾಂಡ್ಯ ಅವರು ಯಾವ ಟೀಮಿಗೆ ಸೇರ್ಕೊಳ್ತಾರೋ ಗೊತ್ತಿಲ್ಲ. IPL 2027 ಹಾರ್ದಿಕ್ ಪಾಂಡ್ಯ ಅವರು ಯಾವ ಟೀಮಿಗೆ ಹೋದ್ರೆ ಬೆಸ್ಟ್ ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡ್ಕೊಂಡು ಹಂಗ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗುಮಂತ ನಮಸ್ಕಾರ.